ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಡೇ 3 ಆಫ್ ವುಮೆನ್ಸ್ ವೀಕ್. ಈ ವಿಡಿಯೋದಲ್ಲಿ ನೀವು ಸ್ಕಿನ್ ಹೆಲ್ತ್ ಆ್ಯಂಡ್ ಹೇರ್ ಹೆಲ್ತನ್ನು ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಎಲ್ಲರಿಗೂ ಸ್ಕಿನ್ ಹೆಲ್ತ್ ಅಂದ ತಕ್ಷಣವೇ ಫಸ್ಟ್ ಹೌದಪ್ಪ, ಸ್ಕಿನ್ ಚೆನ್ನಾಗಿದ್ದರೆ ನಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ, ನೋಡ್ಕೊಳ್ಳೋಕ್ಕೂ ಅಷ್ಟೇ ಖುಷಿಯಾಗಿರುತ್ತೆ, ಚೆನ್ನಾಗಿ ಮಾತಾಡ್ಬೋದು, ಆ ಒಳಗಡೆಯಿಂದ ಆ ಖುಷಿ ತಡೆಯೋಕ್ಕಾಗಲ್ಲ ಅಂತಾರಲ್ಲ ಹಾಗೆ. ಸೊ ಎಲ್ಲದಕ್ಕೂ ಯಾರದೇ ನಾವು ಮುಖ ನೋಡಿದ ತಕ್ಷಣವೇ ನಮಗೆ ಫಸ್ಟ್ ಕಾಣಿಸೋದೆ ಸ್ಕಿನ್. ಸೊ ಹಾಗಾಗಿ ಸ್ಕಿನ್ ಹೆಲ್ತ್ ಚೆನ್ನಾಗಿಟ್ಕೊಳ್ಬೇಕು. ಸ್ಕಿನ್ ಹೆಲ್ತ್ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ಒಂದು 6 ಮುಖ್ಯವಾದ ವಿಷಯ ಇದೆ. ಸೊ ಅದರಲ್ಲಿ ಫಸ್ಟ್ ಏನು ಅಂತ ಅಂದರೆ ಸ್ಟೇ ಹೈಡ್ರೇಟೆಡ್. ಅಂದರೆ ಪ್ರತಿನಿತ್ಯ ನಮ್ಮ ಬಾಡಿಗೆ 2.5 to 3 ಲೀಟರಷ್ಟು ನೀರು ಕೊಡ್ತಾನೆ ಇರಬೇಕು ನಾವು. ಆವಾಗ ಮಾತ್ರ ನಮ್ಮ ಸ್ಕಿನ್ ಚೆನ್ನಾಗಾಗೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಪ್ರತಿನಿತ್ಯ ಚೆನ್ನಾಗಿ ತಿನ್ನಬೇಕು. ಅಂದರೆ ಈಟ್ ಹೆಲ್ದಿ ಫುಡ್ ಅಂತ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು ಅಥವಾ ಸ್ಕಿನ್ನಿಗೆ ಬೇಕಾಗಿರುವಂತಹ ಕೊಲಾಜನ್ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಹರ್ಬ್ಸ್, ಫೈಬರ್ ಇಂಥದ್ದೇ ಆಹಾರನ ನಾವು ಸೇವನೆ ಮಾಡೋದ್ರಿಂದ ನಮ್ಮದು ಸ್ಕಿನ್ ಹೆಲ್ತ್ ಚೆನ್ನಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಥರ್ಡ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಒಂದು ಒಳ್ಳೆ ಕ್ಲೆನ್ಸರ್, ಟೋನರ್, ಸೀರಮ್ ಮತ್ತು ಮಾಯಿಶ್ಚರೈಸರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕ್ಲೆನ್ಸರು ನಮ್ಮದು ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೋನರ್ ಅಂದರೆ ಆ ಕ್ಲೆನ್ಸ್ ಮಾಡಿರೋದು ಕಂಪ್ಲೀಟ್ ಅಂದರೆ ಆ ಪೋರ್ ಓಪನ್ ಆಗಿರುತ್ತೆ. ಆ ಟೋನರ್ ನಮ್ಮದು ಸ್ಕಿನ್ನನ್ನು ಚೆಂದ ಮಾಡಿ ಒಳಗಡೆ ಏನೆಲ್ಲ ಗಲೀಜು ಕೂತ್ಕೊಂಡಿರುತ್ತೆ ಅಂದರೆ 7 ಲೇಯರ್ಸಲ್ಲಿ ಏನೇನು ಗಲೀಜು ಕೂತ್ಕೊಂಡಿರುತ್ತೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಒಂದು ಒಳ್ಳೆ ಕ್ವಾಲಿಟಿದು ಸೀರಮ್ಮನ್ನು ಯೂಸ್ ಮಾಡೋದ್ರಿಂದ ನಮ್ಮದು ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಮಾಯಿಶ್ಚರೈಸರ್, ಇದು ತುಂಬಾ ಇಂಪಾರ್ಟೆಂಟ್. ಅಂದರೆ ಹೇಗೆ ಒಂದು ಫೋಟೋಗೆ ಲ್ಯಾಮಿನೇಷನ್ ಆದರೆ ಚೆಂದನೋ ಮುಖಕ್ಕೆ ಕ್ಲೆನ್ಸರ್, ಟೋನರ್, ಸಿರಮ್ ಎಲ್ಲ ಆದಮೇಲೆ ಆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಲ್ಯಾಮಿನೇಟ್ ಆಗಿರೋ ಥರ ಅನಿಸುತ್ತೆ. ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಏನು ಅಂತಂದರೆ ನಾವು ತುಂಬಾ ಬಿಸಿಲಿರುವಂತಹ ಜಾಗದಿಂದ ನಮ್ಮ ಸ್ಕಿನ್ನನ್ನು ಅವಾಯ್ಡ್ ಮಾಡಬೇಕಂತ ಅಂದರೆ ಎಲ್ಲರ ಹೊರಗಡೆ ಹೋಗಲೇಬೇಕು ಅಂತ ಅಂದಾಗ ಮಾಸ್ಕ್ ಹಾಕೊಳ್ಳೋದಿರ್ಬೋದು ಅಥವಾ ಅಂಬ್ರೆಲಾನ ಕ್ಯಾರಿ ಮಾಡೋದ್ರಿಂದ ಇರ್ಬೋದು, ಇದೆಲ್ಲನೂ ತುಂಬಾ ಉಪಯೋಗಕ್ಕೆ ಬರುತ್ತೆ ನಮಗೆ. ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ನಾವು ಯಾವಾಗಲೂ ಕೂಡ ನಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಯಾಕೆ ಅಂದರೆ ಪ್ರತಿಯೊಂದು ಆ ಸ್ಟ್ರೆಸ್ ನಾವು ತುಂಬ ಜಾಸ್ತಿ ಇಟ್ಕೊಂಡ ತಕ್ಷಣ ಮುಖದ ಮೇಲೇ ಗೊತ್ತಾಗೋದು. ನಮಗೇನಾರು ಟೆನ್ಷನ್ ಮಾಡ್ಕೊಂಡಾಗ ಅಥವಾ ಬೇಜಾರು ಮಾಡ್ಕೊಂಡಾಗ ಏನೇ ಒಂದಾದ್ರೂ ಆ ಸ್ಕಿನ್ ಟೋನಲ್ಲಿ ಚೇಂಜಸ್ ಆಗ್ತಾನೇ ಹೋಗುತ್ತೆ. ಆ್ಯಂಡ್ ಸಿಕ್ಸ್ತ್ ಏನು ಅಂತ ಅಂದರೆ ನಮಗೆ ಒಳ್ಳೆ ನಿದ್ದೆನ ಮಾಡಬೇಕು. ಯಾಕೆ ಅಂತ ಅಂದರೆ 6 to 8 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಮಾತ್ರ ನಮ್ಮ ಸ್ಕಿನ್ ಫ್ರೆಶ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಆ್ಯಕ್ನಿ ಆಗೋದು ಅಥವಾ ನೀರು ಸರಿಯಾಗಿ ಕುಡಿಲಿಲ್ಲ ಅಂತ ಅಂದರೆ ಪಿಂಪಲ್ಸ್ ಆಗೋದು ಅಥವಾ ಶುಗರ್ ಇಂಟೇಕ್ ನಾನು ಜಾಸ್ತಿ ಮಾಡೋದ್ರಿಂದ ಮತ್ತು ಅದು ಆ್ಯಕ್ನಿ ಆಗೋದು ಅಥವಾ ಪಿಂಪಲ್ಸ್ ಆಗೋದು ಈ ಥರದ್ದೆಲ್ಲ ಆಗುತ್ತೆ. ಯಾವಾಗ ನಾವು ನಿದ್ದೆ, ನೀರು ಅಥವಾ ನಮ್ಮ ಬಾಡಿಗೆ ಏನು ಬೇಕು ಇದನ್ನೆಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ರೆ ನಮ್ಮ ಸ್ಕಿನ್ ಹೆಲ್ತು ಸಖತ್ತಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೈ ದ ವೇ ನಾನು ಯೂಸ್ ಮಾಡ್ತಾ ಇರೋ ಸ್ಕಿನ್ ಪ್ರಾಡಕ್ಟ್ಸ್ ಯಾವುದು ಅಂತ ಅಂದರೆ ಹರ್ಬಲ್ ಲೈಫ್ದು ವೃತ್ತಿ ಲೈಫ್ ಅಂತ ಬಂದಿದೆ. ಸೊ ಇದ್ರದ್ದು ಕ್ಲೆನ್ಸರ್, ಟೋನರ್, ಸಿರಮ್ ಆ್ಯಂಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೈ ದ ವೇ ಲಾಸ್ಟ್ ಒಂದು 4 months ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಗ್ಲೋ ಆಗೋಕ್ಕೆ, ಇನ್ನೂ ಸಖತ್ ಚೆನ್ನಾಗಾಗೋಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ನಿಮಗೂ ಏನಾರು ಬೇಕು ಅಂತ ಅಂದರೆ ಹಾಕಿದ್ದೀನಿ, ಆ ಲಿಂಕನ್ನು ನೀವು ಫಿಲ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆರ್ ಎಲ್ಸ್ ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ನನಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡ್ಬೋದು. ಸೊ ಅಲ್ಲಿ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಅಲ್ಲಿ ಹೇಳ್ತೀನಿ. ಹೇರ್ ಹೆಲ್ತನ್ನು ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಹೇರ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಚೆನ್ನಾಗಿ ತಿನ್ನಬೇಕು. ಏನೇನು ತಿನ್ನಬೇಕು? ವಿಟಮಿನ್ ಎ ಇರುವಂಥದ್ದು ತಿನ್ನಬೇಕು. ಸೊ ವಿಟಮಿನ್ ಎ ಯಾಕೆ ಬೇಕು ಅಂತ ಅಂದರೆ ನಮ್ಮದು ಸ್ಕಾಲ್ಪ್ ಹೆಲ್ತ್ ಅಂತ ಅಂದರೆ ಬುರುಡೆ ಇದೆ ಅಲ್ವಾ, ಸೊ ಅದು ಚೆನ್ನಾಗಿರಬೇಕು. ಅದು ನಾವು ತುಂಬ ಡ್ರೈ ಆಗಿದ್ದರೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಅಂತ ಅಂದರೆ ವಿಟಮಿನ್ ಎ ಇರೋವಂಥದ್ದು ತಿನ್ನಬೇಕು. ಆವಾಗ ಸ್ಕಾಲ್ಪ್ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ಬಯೋಟಿನ್ ತೊಗೊಳ್ಬೇಕು, ಬಯೋಟಿನ್ ಇರೋ ಕಂಟೆಂಟ್. ಸೊ ಬಯೋಟಿನ್ ಏನು ಮಾಡುತ್ತೆ? ನಮ್ಮದು ಹೇರ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಐರನ್ ಕಂಟೆಂಟ್ ಇರೋ ಫುಡ್ಡನ್ನು ತಿನ್ನಬೇಕು. ಐರನ್ ಕಂಟೆಂಟ್ ಇರೋ ಫುಡ್ಡನ್ನು ತಿನ್ನಬೇಕಾದ್ರೆ ಸೊ ಹೇರನ್ನು ಇವಾಗ ಹೆಂಗಿದೆ ಅದೇ ಮೇಂಟೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ಮತ್ತು ವಿಟಮಿನ್ ಇ ತೊಗೊಳ್ಳೋದ್ರಿಂದ ನಮ್ಮದು ಕೊಲಾಜನ್ ಪ್ರೊಡಕ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಬೆಳೆಯುವಂತಹ ಕೂದಲು ಏನಾಗುತ್ತೆ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಅಂದರೆ ವಿಟಮಿನ್ ಎ, ಬಯೋಟಿನ್, ಐರನ್, ವಿಟಮಿನ್ ಸಿ ಆ್ಯಂಡ್ ಇ ಇದಿಷ್ಟು ತಿನ್ನೋದು ನಮ್ಮ ಹೇರ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಎಲ್ಲಿ ಸಿಗುತ್ತೆ?
ಯಗಾಟಲ್ಲಿ ಸಿಗುತ್ತೆ, ಮೊಟ್ಟೆಗಳಲ್ಲಿ ಸಿಗುತ್ತೆ, ಸ್ಪಿನಾಚಲ್ಲಿ ಸಿಗುತ್ತೆ, ತರಕಾರಿಗಳಲ್ಲಿ ಸಿಗುತ್ತೆ. ಇದನ್ನೆಲ್ಲನೂ ಪ್ರತಿಯೊಂದೂ ನೋಡ್ಕೊಂಡು ತೊಗೊಳೋದ್ರಿಂದ ನಮ್ಮ ಹೇರ್ ಹೆಲ್ತು ಚೆನ್ನಾಗಿರುತ್ತೆ. ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ, ಎಣ್ಣೆ ಹಚ್ಚಬೇಕಾ ಅಥವಾ ಎಷ್ಟು ಸತಿ ಹೇರ್ ವಾಶ್ ಮಾಡಬೇಕು, ಯಾವ ಶ್ಯಾಂಪು ಹಾಕಬೇಕು, ಇದೆಲ್ಲ ನನಗೂ ಸುಮಾರು ಡೌಟ್ ಇತ್ತು. ಬಟ್ ನಾನು ರೀಸೆಂಟ್ ಡೇಸಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಕೊಬ್ಬರಿ ಎಣ್ಣೆನೇ ಹಚ್ಚೋದು. ನಾನು ಮುಂಚೆಯಿಂದಲೂ ಕೊಬ್ಬರಿ ಎಣ್ಣೆ ಹಚ್ಚುವಾಗ ಒಂದು 5 ಮಿನಿಟ್ಸ್ ಮುಂಚೆ ಒಂದು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗಿರುವಾಗಲೇ ನಾನು ತಲೆಗೆ ಹಚ್ಕೊಳ್ತೀನಿ. ಆ್ಯಂಡ್ ಓವರ್ ನೈಟ್ ಅದನ್ನು ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತಲೆ ಸ್ನಾನ ಮಾಡಿಬಿಡ್ತೀನಿ. ಬಟ್ ವೀಕ್ಲಿ ನಾನು 2 to 3 ಟೈಮ್ಸ್ ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ನಾನು ಹಾಗೆ ಮಾಡ್ತೀನಿ. ಬಟ್ ಪ್ರತಿ ಸತಿ ತಲೆ ಸ್ನಾನ ಮಾಡುವಾಗ ಎಣ್ಣೆ ಕೆಲವೊಂದು ಸತಿ ಹಚ್ತೀನಿ, ಕೆಲವೊಂದು ಸತಿ ಹಚ್ಚೋಕ್ಕಾಗಲ್ಲ, ಹಾಗೇ ತಲೆ ಸ್ನಾನ ಮಾಡಿಬಿಡ್ತೀನಿ. ಆ್ಯಂಡ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಎರಡೂ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನೋಡ್ಕೊಂಡು ಯಾವುದರಲ್ಲಿ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನೋಡ್ಕೊಂಡು ನಿಮ್ಮ ಹೇರ್ಗೆ ಯಾವ್ದು ಸೂಟಬಲ್ ಅದನ್ನು ನೀವು ಯೂಸ್ ಮಾಡ್ತಾ ಬನ್ನಿ. ಆ್ಯಂಡ್ ಮೇಜರ್ ಇದೆಲ್ಲ ಒಂದು ಪಾರ್ಟ್ ಹೇರ್ಗೆ ಹೊರಗಡೆಯಿಂದ ಅಪ್ಲೈ ಮಾಡೋದಿದ್ರೆ, ಒಳಗಡೆಯಿಂದ ನಾನು ಒಂದು ಹೇಳಿದೆ ಚೆನ್ನಾಗಿ ತಿನ್ನಬೇಕು, ಏನೇನು ತಿನ್ನಬೇಕು ಹೇಳಿದೆ. ಇನ್ನೊಂದು ಏನು ಅಂತ ಅಂದರೆ ನಮ್ಮದು ಸ್ಟ್ರೆಸ್ ಮ್ಯಾನೇಜ್ಮೆಂಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕೂ ಟೆನ್ಷನ್ ತೊಗೊಂಡ್ರೆ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ ಮ್ಯಾನೇಜ್ ಹೇಗೆ ಮಾಡೋದು ಅಂತ ಅಂದರೆ, ಸೊ ಒಂದು 10 to 15 ಮಿನಿಟ್ಸ್ ನಮಗೋಸ್ಕರ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಬೋದು. ಇದರಿಂದ ನಮ್ಮದು ಹೇರ್ ಗ್ರೋತ್ ಚೆನ್ನಾಗಾಗೋಕ್ಕೆ ಅಥವಾ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಾಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.